ಈಗೊಂದು ಬ್ರೇಕಿಂಗ್ ಸುದ್ದಿ ಹತ್ತ ಗಮನ ಹರಿಸೋಣ. ಬೆಂಗಳೂರಿನಲ್ಲಿ ಒಂದು ಬೆಚ್ಚಿ ಬೀಳಿಸೋ ಇನ್ಸಿಡೆಂಟ್ ನಡೆದಿದೆ. ಪತ್ನಿಯ ಹಣೆಗೆ ಗುಂಡು ಹಾರಿಸಿ ಕೊಲೆಗೈದಿದ್ದಾನೆ ಪತಿರಾಯ. ಇದೊಂದು ಬೆಚ್ಚಿ ಬೀಳಿಸುವಂತಹ ಇನ್ಸಿಡೆಂಟ್. ಹೌದು, ಬೆಂಗಳೂರಿನಲ್ಲಿ ಈ ಇನ್ಸಿಡೆಂಟ್ ನಡೆದಿದೆ. ಪತ್ನಿಯ ಹಣೆಗೆ ಗುಂಡು ಹಾರಿಸಿ ಕೊಲೆಗೈದಿದ್ದಾನೆ ಪತಿರಾಯ. ಹೆಂಡತಿ ಹಣೆಗೆ ಒಂದು ಸಾರಿ ಅಲ್ಲ, ಎರಡು ಸಾರಿ ಅಲ್ಲ, 3 ಬಾರಿ ಗುಂಡನ್ನ ಹಾರಿಸಿದ್ದಾನೆ ಪತಿ. ದಂಪತಿ ನಡುವೆ ಗಲಾಟೆ ಆಗಿತ್ತಂತೆ. ಈ ಗಲಾಟೆಗೆ ಪತ್ನಿಯ ಕೊಲೆಯನ್ನ ಮಾಡಿದ್ದಾನೆ ಪತಿ. ಕೋರ್ಟ್ಗೆ ಹೋಗಿ ಬರ್ತಿದ್ದಂತೆ ರಾಕ್ಷಸನಾಗಿದ್ದೇಕೆ ಪತಿ, ಕೊಲೆ ಮಾಡೋಕೆ ಅಂತಲೇ ಗನ್ ತಂದಿದ್ದ ಅನ್ನುವಂಥ ವರದಿ ಸಿಗ್ತಾ ಇದೆ. ಏನಿದು ವಿದ್ಯಾವಂತ ದಂಪತಿ ನಡುವೆ ಅಷ್ಟಕ್ಕೂ ಆಗಿದ್ದೇನು ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲಿ ಮೂಡ್ತಾ ಇದೆ. ಇದು ನಡೆದಿರೋದು ಬೆಂಗಳೂರಿನಲ್ಲಿ. ಅದು 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 3 ಬಾರಿ ಡೈರೆಕ್ಟ್ ಹಣೆಗೆ ಗುಂಡಿಟ್ಟಿ ಹೊಡೆದಿದ್ದಾನೆ. ಸೊ ಇದು ನಡೆದಿರೋದು ಬಸವೇಶ್ವರ ನಗರ ವೆಸ್ಟರ್ನ್ ಹೋಟೆಲ್ ಬಳಿ ಈ ಒಂದು ಘಟನೆ ನಡೆದಿದೆ. ಪತಿ ಬಾಲಮುರುಗನ್ ಅಂತ ಹೆಸರು. ಸಾಫ್ಟ್ವೇರ್ ಉದ್ಯೋಗಿಯಾಗಿ ಕೆಲಸ ಮಾಡ್ತಿದ್ದ. ಬ್ಯಾಂಕ್ ಉದ್ಯೋಗಿ ಆಗಿದ್ರು. ಮೃತ ಪತ್ನಿ ಭುವನೇಶ್ವರಿ. ಸೊ ಅವರಿಬ್ಬರ ಮಧ್ಯೆ ಕೌಟುಂಬಿಕ ಕಲಹ ಇತ್ತು. ಅದು ಡಿವೋರ್ಸ್ ತನಕ ತಲುಪಿತ್ತು. ಡಿವೋರ್ಸ್ಗೆ ಅರ್ಜಿ ಹಾಕಿದ್ರಂತೆ ದಂಪತಿಗಳು. ಡಿವೋರ್ಸ್ ಕೇಸ್ ಸಂಬಂಧ ಕೋರ್ಟ್ಗೆ ಹೋಗಿ ಬಂದಿದ್ರು ಈ ದಂಪತಿಗಳು. ಕೋರ್ಟ್ನಿಂದ ಬಂದ ಬಳಿಕ ದಂಪತಿ ಮಧ್ಯೆ ಭಾರಿ ದೊಡ್ಡ ಗಲಾಟೆ ನಡೆದಿದೆ. ಗಲಾಟೆ ವಿಕೋಪಕ್ಕೆ ತಿರುಗಿ ಹೆಂಡತಿ ಹಣೆಗೆ ಗುಂಡು ಹಾರಿಸಿದ್ದಾನೆ ಪತಿ. ಕೊಲೆ ಮಾಡುವ ಉದ್ದೇಶದಿಂದಲೇ ಪತ್ನಿ ಮನೆಗೆ ಬಂದಿದ್ದ ಪತಿ ಅನ್ನುವಂತ ಶಂಕೆ ಕೂಡ ವ್ಯಕ್ತವಾಗಿದೆ. ಪತ್ನಿಯ ಮೇಲೆ ಅನುಮಾನದಿಂದ ಕೊಂದಿರೋ ಆರೋಪ ಕೂಡ ಕೇಳ್ಬರ್ತಾ ಇದೆ. ನನಗೆ ಡೈವರ್ಸ್ ಕೊಟ್ಟು ಮತ್ತೊಬ್ಬನ ಜೊತೆ ಜೀವನ ಮಾಡುವಂತಹ ಪ್ಲಾನ್ ಇತ್ತು ಪತ್ನಿಗೆ. ಆದ ಕಾರಣ ಪತಿ ಈ ರೀತಿಯಾದಂತಹ ಕೃತ್ಯ ನಡೆಸಿದ್ದಾನೆ ಅಂತಾನು ಹೇಳಲಾಗ್ತಿದೆ. ಒಟ್ಟಾರೆ ಬಸವೇಶ್ವರ ನಗರ ವೆಸ್ಟರ್ನ್ ಹೋಟೆಲ್ ಬಳಿ ಈ ಘಟನೆ ನಡೆದಿದೆ. ಬಾಲಮುರುಗನ್ ಅನ್ನುವಂತಹ ಆರೋಪಿ ಏನಿದ್ದಾನೆ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದ. ಇನ್ನು ಮೃತಪಟ್ಟಿರುವಂತಹ ಪತ್ನಿ ಭುವನೇಶ್ವರಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಅವರಿಬ್ಬರ ಮಧ್ಯೆ ಕೌಟುಂಬಿಕ ಕಲಹ ಇತ್ತು. ಡಿವೋರ್ಸ್ಗೆ ಅರ್ಜಿ ಕೂಡ ಹಾಕಿದ್ರು ದಂಪತಿಗಳು. ಡಿವೋರ್ಸ್ ಕೇಸ್ ಸಂಬಂಧ ಕೋರ್ಟಿಗೆ ಕೂಡ ಹೋಗಿ ಬಂದಿದ್ದ ಈ ಆರೋಪಿ. ಪತ್ನಿ ಭುವನೇಶ್ವರಿ ಏನಿದ್ದಾರೆ, ಅವರು ಯೂನಿಯನ್ ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸ್ತಿದ್ರು. ಸೊ ಪತಿಯಿಂದ ದೂರಾಗಿ 2 ಮಕ್ಕಳೊಂದಿಗೆ ಆಕೆ ಜೀವನವನ್ನ ಸಾಗಿಸ್ತಿದ್ಲು ಪತ್ನಿ. 2011ರಲ್ಲಿ ಅಂದ್ರೆ ಸುಮಾರು 14 ವರ್ಷಗಳ ಹಿಂದೆ ವಿವಾಹವಾಗಿದ್ದ ದಂಪತಿ ಇವರು. ಕಳೆದ 1.5 ವರ್ಷ ಹಿಂದೆ ಸಪರೇಟ್ ಆಗಿದ್ರು. ವಾರದ ಹಿಂದೆ ಪತಿಗೆ ತಲುಪಿದ್ದ ಡಿವೋರ್ಸ್ ನೋಟಿಸ್. ಮೇ ಬಿ ಡಿವೋರ್ಸ್ ನೋಟಿಸ್ ಅವನನ್ನ ಪ್ರವೋಕ್ ಮಾಡಿದೆ ಅಂತ ಕೂಡ ಹೇಳಲಾಗ್ತಿದೆ. ಅದೇ ಆಕ್ರೋಶದಲ್ಲಿ ಪತ್ನಿ ಮನೆ ಬಳಿ ಹೊಂಚು ಹಾಕಿ ಕೂತಿದ್ದ ಪತಿ. ಪತ್ನಿ ಬರ್ತಿದ್ದಂತೆ ಆಕೆಯ ಜೊತೆ ಗಲಾಟೆ ಮಾಡಿ ಆ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಪತ್ನಿಯ ಮೇಲೆ ಅನುಮಾನದಿಂದ ಕೊಂದಿರೋ ಆರೋಪ ಕೂಡ ಕೇಳಿ ಬರ್ತಿದೆ. ಆರೋಪಿ ಪತಿ ಬಾಲಮುರುಗನನ್ನ ಪೊಲೀಸರು ಸದ್ಯ ಬಂಧಿಸಿದ್ದಾರೆ. ಪಿಸ್ತೂಲ್ ಅಕ್ರಮವಾಗಿ ತರಿಸಿದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೂಡ ಸಿಕ್ಕಿದೆ. ಸ್ಥಳಕ್ಕೆ ಡಿಸಿಪಿ ಗಿರೀಶ್, ಎಸಿಪಿ ಚಂದನ್, ಸೋಕೋ ಟೀಮ್ ಭೇಟಿ ನೀಡಿದೆ. ಬಾಲಮುರುಗನ್ ವಿರುದ್ಧ ಮಾಗಡಿ ಠಾಣೆಯಲ್ಲಿ ಸದ್ಯ ಎಫ್ಐಆರ್ ದಾಖಲಾಗಿದೆ. ಸೊ ಪತ್ನಿ ಭುವನೇಶ್ವರಿ ಏನಿದ್ದಾರೆ, ಅವರು ಯೂನಿಯನ್ ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಅಂಡ್ ಪತಿಯಿಂದ ದೂರಾಗಿ 2 ಮಕ್ಕಳಿದ್ರು. 2 ಮಕ್ಕಳೊಂದಿಗೆ ಆರಾಮಾಗಿ ಜೀವನವನ್ನ ಸಾಗಿಸ್ತಾ ಇದ್ರು. ಸೊ 2011ರಲ್ಲಿ ಅಂದ್ರೆ ಸುಮಾರು 14 ವರ್ಷಗಳ ಹಿಂದೆ ವಿವಾಹ ಆಗಿದ್ರು ಬಾಲಮುರುಗನ್ ಅವರನ್ನ. ಸೊ ಬಾಲಮುರುಗನ್ ಕೂಡ
ಒಬ್ಬರು ಸಾಫ್ಟ್ವೇರ್ ಉದ್ಯೋಗಿಯಾಗಿ ಕೆಲಸ ಮಾಡ್ತಿದ್ರು. ಇಬ್ಬರು ಕೂಡ ವಿದ್ಯಾವಂತರೇ. ಸೊ ಏನೋ ಮನೆಯಲ್ಲಿ ನಡೆದಂತಹ ಕಲಹ ಇರ್ಬೋದು, ಮನಸ್ತಾಪಗಳಿಂದ ಬೇರೆ ಆಗಿದ್ರು. ಸೊ ಕಳೆದ 1.5 ವರ್ಷದ ಹಿಂದೆ ಸಪ್ರೇಟ್ ಆಗಿದ್ರು ಅಷ್ಟೇ. ವಾರದ ಹಿಂದೆ ಪತಿಗೆ ಡಿವೋರ್ಸ್ ನೋಟಿಸ್ ತಲುಪಿದ್ದಂತೆ ಇದೇ ಆಕ್ರೋಶದಲ್ಲಿ ಪತ್ನಿ ಮನೆ ಬಳಿ ಹೋಗಿ ಹೊಂಚಾಕಿ ಕಾತಾ ಕೂತಿದ್ರಂತೆ ಪತಿ ಬಾಲಮುರುಗನ್. ಸೊ ಪತ್ನಿ ಬರ್ತಿದ್ದಂತೆ ಆಕೆಯ ಜೊತೆ ಭಾರೀ ಗಲಾಟೆ ಮಾಡಿದ್ದಾರೆ. ಈ ಗಲಾಟೆ ಏನಿದೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಸೊ ಕೊಲೆ ಏನೋ ಮಾಡಿದ್ರು. 14 ವರ್ಷಗಳ ಹಿಂದೆ ಮದುವೆ ಆಗಿದ್ರು, ಅಂದರೆ 14 ಇಯರ್ಸ್, ಆಲ್ಮೋಸ್ಟ್ 10 ಇಯರ್ಸ್ ಲೈಫ್ ಟುಗೆದರ್ ಲೀಡ್ ಮಾಡಿದ್ದಾರೆ. ಮಕ್ಕಳು ಕೂಡ ಇದ್ದಾರೆ. ಸೊ ಮಕ್ಕಳಿನ ಮುಂದಿನ ಭವಿಷ್ಯ ಏನು? ಸದ್ಯಕ್ಕೆ ಈಗ ಯಾರು ಆರೋಪಿತ ಏನಿದ್ದಾರೆ ಅವರನ್ನು ಪೊಲೀಸರು ಕಸ್ಟಡಿಗೆ ತಗೊಂಡಿದ್ದಾರೆ. FIR ಕೂಡ ದಾಖಲಾಗಿದೆ.